ನೆರೆಯ ಕೇರಳದಲ್ಲಿ ಸಿಎಂ ಆಯ್ಕೆಯ ಕಗ್ಗಂಟು ಮುಂದುವರೆದಿದೆ. ಸಿಎಂ ಅಭ್ಯರ್ಥಿಯನ್ನ ಫೈನಲ್ ಮಾಡೋಕೆ ತಲೆನೋವು ಶುರುವಾಗಿದ್ದು ಸಸ್ಪೆನ್ಸ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ಹೈಕಮಾಂಡ್ನ ಕೃಪಾ ಕಟಾಕ್ಷವನ್ನ ಹೊಂದಿದ್ದಾರೆ. ಆದರೆ ವಿಡಿ ಸತೀಶನ್ ಸಿಎಂ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಕೇರಳ ಸಿಎಂ ಗಾದಿ ಯಾರಿಗೆ ಒಲಿಯುತ್ತೆ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾನೆ ಇದೆ. ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾಂತೀಯ ಶಕ್ತಿ ಮಿಂಚಿನ ಸಂಚಲನ ಸೃಷ್ಟಿಸಿದೆ. ಕೊನೆಗೂ ಇಟ್ಟ ಗುರಿ ತಲುಪಿದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸಿಎಂ ಪಿಣರಾಯಿ ವಿಜಯನ್ ಎಲ್ಡಿಎಫ್ ಅಧಿಪತ್ಯಕ್ಕೆ ಅಂತ್ಯ ಹಾಡಿದೆ. ಬರೋಬ್ಬರಿ 10 ವರ್ಷಗಳ ಬಳಿಕ ಕೇರಳದಲ್ಲಿ ಯುಡಿಎಫ್ ರಾಜ್ಯಭಾರಕ್ಕೆ ನಾಂದಿ ಹಾಡಿದೆ. ಆದರೆ 140 ಕ್ಷೇತ್ರಗಳಲ್ಲಿ 102 ಸ್ಥಾನಗಳನ್ನು ಗೆದ್ದಿರುವ ಯುಡಿಎಫ್ ಸರ್ಕಾರ ರಚನೆಗೆ ಕಸರತ್ತು ನಡೀತಾ ಇದ್ದು ಸಿಎಂ ಆಯ್ಕೆಯೇ ತಲೆನೋವಾಗಿದೆ. ಕೇರಳದಲ್ಲಿ ಮುಂದುವರಿದ ಸಿಎಂ ಆಯ್ಕೆ ಕಗ್ಗಂಟು. ಕೆಸಿವಿ ಚೆನ್ನಿತ್ತಾಲ ಸತೀಶನ್ ಯಾರಿಗೆ ಸಿಎಂ ಪಟ್ಟ? ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಭರ್ಜರಿ ಜಯ ದಾಖಲಿಸಿದ್ರು ಮುಖ್ಯಮಂತ್ರಿ ಅಭ್ಯರ್ಥಿಯ ಆಯ್ಕೆ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕಾಗಿ ಕೇರಳಂ ಜನತೆ ಹಾಗೂ ರಾಜಕೀಯ ವಲಯ ಕುತೂಹಲದಿಂದ ಕಾಯ್ತಾ ಇದೆ. ಕೇರಳ ಸಿಎಂ ಗದ್ದುಗೆಗಾಗಿ ಕೆಸಿ ವೇಣುಗೋಪಾಲ್, ವಿಡಿ ಸತೀಶನ್, ರಮೇಶ್ ಚಿನ್ನಿತ್ತಾಲ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಕೆಸಿ ವೇಣುಗೋಪಾಲ್ ಪರ ರಾಹುಲ್ ಗಾಂಧಿ ಒಲವು ಇದೆ ಎನ್ನಲಾಗಿದ್ದು ಸಿಎಂ ಹುದ್ದೆ ಆಕಾಂಕ್ಷಿಗಳಾಗಿರುವ ವಿಸಿ ಸತೀಶನ್ ಹಾಗೂ ರಮೇಶ್ ಚಿನ್ನಿತ್ತಾಲ ಮನವೊಲಿಕೆಯೇ ಸವಾಲಾಗಿದೆ. ಇಬ್ಬರು ನಾಯಕರ ಮನವೊಲಿಕೆಗೆ ಹೈಕಮಾಂಡ್ ಸರ್ಕಸ್ ನಡೆಸ್ತಾ ಇದೆ. ಇನ್ನು ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರೋ ವಿಡಿ ಸತೀಶನ್ಗೆ 22 ಶಾಸಕರನ್ನ ಹೊಂದಿರುವ ಐಯುಎಂಎಲ್ ಬೆಂಬಲ ಇದೆ. ಕೇರಳದಲ್ಲಿ ಕೆಸಿ ವೇಣುಗೋಪಾಲ್ ಗುಂಪುಗಾರಿಕೆ ಮಾಡಿದ್ದಾರೆಂದು ರಾಹುಲ್ ಗಾಂಧಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಕೆಸಿವಿ ಹೇಳಿದವರಿಗೆ ಟಿಕೆಟ್ ಕೊಡದೇ ಇದ್ದಿದ್ರೆ ನಾವು ಇನ್ನೂ 5 ಸೀಟ್ ಗೆಲ್ಲುವ ಅವಕಾಶ ಇತ್ತು ಅಂತ ಹೇಳಿದ್ದಾರೆ. ಈ ಬೆಳವಣಿಗೆಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿವೆ. ಹೈಕಮಾಂಡ್ ಹೇಳುವವರೇ ಸಿಎಂ ಎಂದ ಚಿನ್ನಿತ್ತಾಲ. ಮುಖ್ಯಮಂತ್ರಿ ಸ್ಥಾನದ ಆಯ್ಕೆಯಲ್ಲಿ ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ಎಲ್ಲರೂ ಬದ್ಧ ಅಂತ ಸಿಎಂ ರೇಸ್ನಲ್ಲಿರುವ ರಮೇಶ್ ಚಿನ್ನಿತ್ತಾಲ ಸಂದೇಶ ನೀಡಿದ್ದಾರೆ. ಪಕ್ಷದ ಕಾರ್ಯಕರ್ತರು ಯಾವುದೇ ರೀತಿಯ ಪ್ರತಿಭಟನೆ ಅಥವಾ ಜಾಲತಾಣಗಳಲ್ಲಿ ಪರ ವಿರೋಧ ಪ್ರಚಾರಗಳನ್ನು ನಡೆಸಬಾರದು ಅಂತ ಮನವಿ ಮಾಡಿದ್ದಾರೆ. ಕೇರಳ ಸಿಎಂ ಯಾರಾಗ್ತಾರೆ ಅನ್ನೋ ಕುತೂಹಲ ಇದು. ಇವತ್ತು ರಾತ್ರಿಯೊಳಗೆ ನೂತನ ಸಿಎಂ ಘೋಷಣೆ ಮಾಡಲಾಗುವುದು ಅಂತ ಎಐಸಿಸಿ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಬಹುತೇಕ ವೇಣುಗೋಪಾಲ್ ಹೆಸರು ಘೋಷಣೆ ಮಾಡುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.